ಇವತ್ತು ಫಸ್ಟ್ ಟೈಮು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಮಧ್ಯೆ ಒಂದು ರಿಫ್ಟ್ ಇದೆ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಈ ಸಮಸ್ಯೆ ಇದೆ ಅಂತ ಸರ್ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳಿದ್ರೆ ಹೌದಪ್ಪ ನಮ್ಮಿಬ್ಬರು ಪರ್ಸ್ನಲ್ ಸಮಸ್ಯೆ, ಅದು ರಾಜ್ಯದ ಸಮಸ್ಯೆಗೂ ಇದಕ್ಕೂ ಸಂಬಂಧ ಇದೆಯಾ ಅನ್ನೋ ಮೂಲಕ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಬಟ್ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಲೀಡ್ರೇ, ಸಿದ್ದರಾಮಯ್ಯನವರು ದೊಡ್ಡ ನೇತಾರರು, ಆ ಹಾದಿಯಲ್ಲಿ ಹೋಗಬೇಕು ಅಂತ ಕನಸ್ಕೊಂಡವರು ಯಾರೋ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಇವ್ರ ಮಧ್ಯೆ ಅದು ವೈಯಕ್ತಿಕ ಅಂತ ಹೇಳ್ತಿದ್ದಲ್ಲ, ಅದನ್ನು ವೈಯಕ್ತಿಕವಾಗಿ ಕೂತು ಬಗೆಹರಿಸ್ಕೊಂಡ್ರೆ ಇವರು ಸೋಕಾಲ್ಡ್ ಇವ್ರೇನು ಹೇಳ್ತಾರೆ ಅಹಿಂದ ಅಂತ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತೇನು ಹೇಳ್ತಾರೆ, ಆ ಅಹಿಂದ ಕಾನ್ಸೆಪ್ಟ್ನ ಜೊತೆಗೆ ಏನೋ ನಾನು ನೆಕ್ಸ್ಟ್ ಅಹಿಂದ ಲೀಡರು ಅಂತ ಏನು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ನಿಮ್ಗೇನಾದ್ರು ಅಹಿಂದ ಲೀಡರ್ ಆಗಬೇಕು ಅಂತ ಅನ್ಸಿದ್ರೆ ನಿಮ್ಮ ಈ ಪರ್ಸ್ನಲ್ ವೈಯಕ್ತಿಕ ರಿಫ್ಟ್ ಇದೆಯಲ್ಲ ಅದನ್ನು ಬಗೆಹರಿಸ್ಕೊಂಡ್ರೆ ಬಹುಶಃ ನಿಮಗೆ ಸಿದ್ದರಾಮಯ್ಯ ಅನ್ನೋ ಆಲದ ಮರದ ನೆರಳು ಈಗ ಸದ್ಯಕ್ಕೆ ಬೇಕಾಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದೇನೆಂದರೆ ನಾಗರಾಜ್ ಅವರೇ, ಈಗ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಗೆ ಕೂಡ್ಕೊಂಡು ಅಹಿಂದ ಮುಂದುವರಿಸ್ಬೇಕಂತ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಅದು ಸೆನ್ಸ್ ಆಗಿದೆ. ಸರ್ ಬಿ ಕೆ ಹರಿಪ್ರಸಾದ್ ಅಂತಂದರೆ ಅಲ್ಪಸಂಖ್ಯಾತ ಹಿಂದುಳಿದ ಬರೀ ಹೀ ಆಗತ್ತಷ್ಟೇ, ಅದು ದಾ ಬರಲ್ಲ ಅಲ್ಲಿ. ಅದಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ಅಂತ ಅನ್ಸುತ್ತೆ. ಇಲ್ಲ, ಅದು ಯಾಕಂತ ಹೇಳಿದ್ರೆ ಇನ್ನೂ ಒಂದು ಟೀಕೆ ಇದೆ ಸರ್, ಅಹಿಂದ ಹೆಸರಲ್ಲಿ ಬರೀ ಹಿಂದುಳಿದವರಷ್ಟೇ ಫಲ ತಿಂತಾ ಇದ್ದಾರೆ, ದಲಿತರಿಗೂ ಬೇರೆಯವ್ರಿಗೆ ಹೊರಗೆ ಹೋಗ್ತಾ ಇದ್ದಾರೆ ಅನ್ನೋ ಆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಸೂಕ್ತವಾದ ವ್ಯಕ್ತಿ ಅಂತ ಅನ್ಸುತ್ತೆ. ನೀವು ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿದ್ದರಾಮಯ್ಯ ಬೇಕು, ಇನ್ನೂ ಸ್ವಲ್ಪ ದಿನ ಬೇಕು, ಇನ್ನೂ ನಿಮ್ಮ ಸದಾಭಿಪ್ರಾಯ ಅದು ಕರೆಕ್ಟ್. ಅದು ಸರಿ, ಒಂದು ಏನೋ ಒಂದು ಫ್ರೀಡಮ್ ಟಿವಿ ಯಾವತ್ತು ಸದಾಭಿಪ್ರಾಯ ಕೊಡ್ತೀರಿ, ಜನಾಭಿಪ್ರಾಯ ಸದಾಭಿಪ್ರಾಯ, ಒಂದು ಮೂವ್ಮೆಂಟ್ ಇರಲಿ ಅಂತ. ಕರೆಕ್ಟ್ ಇರಬೇಕು ಸರ್. ಏನಾಗಿದೆ, ಒಳಗಿನ ಇವತ್ತಿನ ಪರಿಸ್ಥಿತಿಗಳು, ರಾಜಕೀಯ ಪರಿಸ್ಥಿತಿಗಳು ಬೇರೆ ಬೇರೆ ಆಗಿದ್ದಾವೆ. ಕರೆಕ್ಟ್. ಇವತ್ತು ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಗೆ ಯಾಕೆ ಒಂದಾಗಿದ್ದಾರೆ ಸಿದ್ದರಾಮಯ್ಯನವರು, ತಮ್ಮ ಮಗನ ಒಂದು ಭವಿಷ್ಯದ ದೃಷ್ಟಿಯಿಂದ. ಕರೆಕ್ಟ್. ಹೀಗೆ ಅಲ್ಲಿ ಕುರುಬರ ಇರ್ತಕ್ಕಂಥ ಬೇರೆ ಬೇರೆ ಲೀಡರ್ಗಳು ಸಹಿತ ಅಸಮಾಧಾನ, ತೃಪ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಅಹಿಂದ ಅಂತಂದರೆ ಇವತ್ತು ಕುರುಬರಂದರೆ ನಿಮ್ಮ ಮಗ ಅಷ್ಟೇನಾ ಅಂಥೇಳಿ ಅಂತಕ್ಕಂಥ ಒಂದು ಇವೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗೆ ಇಲ್ಲಿ ನೀವು ಇವತ್ತು ಅಹಿಂದ ಅಂತ ಹೇಳಿಬಿಟ್ಟು ನೀವು ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಕೊಡಿಸ್ಲಿಲ್ಲ ಅಂಥೇಳಿ, ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ ಇವರು ಸತೀಶ್ ಜಾರಕಿಹೊಳಿ ಅವರು, ಏನೋ ಒಂದು ಮಿನಿಸ್ಟ್ರಿಗೆ ತೊಗೊಂಡು ಕೂತ್ಕೊಂಡ್ಬಿಡ್ಬೇಕು ಅಂತಕ್ಕಂಥದ್ದಿಲ್ಲ. ಇವತ್ತು ಬಾಂಬೆ ಕರ್ನಾಟಕದಲ್ಲಿ ಇವತ್ತು ಅವ್ರು ಮನಸ್ಸು ಮಾಡಿದರೆ ಇವತ್ತು ಒಂದು 18-20 MLAಗಳನ್ನು ತರ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಬರೀ ಬಾಂಬೆ ಕರ್ನಾಟಕದಲ್ಲಿ. ಇನ್ನು ಉಳಿದಂತೆ ಬೇರೆ ಬೇರೆ ರೀತಿಯಿಂದ ಅವರು ಆಪರೇಟ್ ಮಾಡ್ಬೋದು.